ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ನಮ್ಮ ರಕ್ಷಿತಾ ಶೆಟ್ಟಿ ಟಗರು ಪುಟ್ಟಿ ಅಂತಲೇ ಫೇಮಸ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಹಿಂದೆ ಬಿಗ್ ಬಾಸ್ಗೆ ಹೋದರೆ ಹೇಗಿರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಿಂದೆ ಬಿಗ್ ಬಾಸ್ಗೆ ಹೋದರೆ ನೀವು ಅವಳಿಗೆ ಸಪೋರ್ಟ್ ಮಾಡ್ತೀರಾ ಇಲ್ವಾ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ರಕ್ಷಿತಾ ಶೆಟ್ಟಿ ಹಿಂದೆ ಬಿಗ್ ಬಾಸ್ಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡಿದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ರಕ್ಷಿತಾ ಶೆಟ್ಟಿ ಫಸ್ಟು ಕನ್ನಡ ಬಿಗ್ ಬಾಸ್ ಸ್ಟೇಜ್ ಮೇಲೆ ಬಂದಾಗ ಒಂದು ವೈಬ್ ಹೇಗಿತ್ತು ಅಂತಂದರೆ, ಲೈಕ್ ಏನಕ್ಕಪ್ಪ ಬೇಕಾಗಿತ್ತು ರಕ್ಷಿತಾ ಶೆಟ್ಟಿ, ಈ ಒಂದು ಪ್ಲ್ಯಾಟ್ಫಾರ್ಮ್ಗೆ ರಕ್ಷಿತಾ ಶೆಟ್ಟಿ ಸೂಟೇ ಆಗಲ್ಲ ಅಂತ ಹೇಳಿ ಸಾಕಷ್ಟು ಜನ ನೆಗೆಟಿವ್ ಆಗಿ ಮಾತಾಡ್ತಿದ್ರು. ಹಾಗೆ ರಕ್ಷಿತಾ ಶೆಟ್ಟಿ ಕೂಡ ಸ್ಟೇಜ್ ಮೇಲೆ ಬಂದಾಗ ತುಂಬಾ ನರ್ವಸ್ ಆಗಿದ್ರು. ನನಗೆ ಗೊತ್ತಿರುವ ಪ್ರಕಾರ ಅವ್ರನ್ನ ಸ್ಟೇಜ್ ಮೇಲೆ ನೋಡ್ಬೇಕಾದ್ರೆ ಸುದೀಪ್ ಅವ್ರ ಮುಂದೆ ಅವ್ರು ನಿಂತ್ಕೊಂಡಾಗ ತುಂಬಾ ನರ್ವಸ್ ಆಗಿರ್ತಾರೆ. ಆ್ಯಕ್ಚುಲಾಗಿ ಸುದೀಪ್ ಅವರೇ ಕೇಳ್ತಾರೆ, ನೀರೇನಾದರೂ ಬೇಕಾ, ಕಾಮಾಗಿ ನೀರು ಕುಡಿತೀರಾ ಅಂತ ಕೇಳಿ ಅವ್ರಿಗೆ ಒಂದು ಸಿಪ್ ಆಫ್ ವಾಟರ್ ಕುಡ್ದಿದ್ದು ಆದಮೇಲೆ ಮತ್ತೆ ಚಲೋ ಸ್ಟಾರ್ಟ್ ಅಂತ ಹೇಳಿ ಮತ್ತೆ ಒಂದು ಸೆಷನ್ನ ಸ್ಟಾರ್ಟ್ ಮಾಡಿರ್ತಾರೆ. ನಂತರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ರಕ್ಷಿತಾ ಕಂಪ್ಲೀಟ್ ಸೈಲೆಂಟಾಗಿ ಇದ್ಬಿಟ್ಲು ಅವತ್ತು. ಲೈಕ್ ಒಂದು ಆಪ್ಷನ್ ಕೊಡ್ತಾರೆ, ರಕ್ಷಿತಾ ಶೆಟ್ಟಿ ವರ್ಸಸ್ ಸ್ಪಂದನ, ಇವರಿಬ್ಬರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ಕೋತೀರಾ, ಒಬ್ಬರನ್ನ ಮಾತ್ರ ಉಳಿಸ್ಕೊಬೋದು. ಆ್ಯಂಡ್ ಆ ಅಧಿಕಾರ ಇರೋದು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಬೇರೆ ಕಂಟೆಸ್ಟೆಂಟ್ಗಳಿಗೆ ಈ ಅಧಿಕಾರ ಇದೆ. ನೀವೆಲ್ಲರೂ ಸಹ ಒಮ್ಮತದಿಂದ ಒಂದು ಡಿಸಿಷನ್ಗೆ ಬಂದು ಒಬ್ಬರನ್ನ ಮನೆಯಿಂದ ಆಚೆ ಕಳಿಸ್ಬೇಕು, ಒಬ್ಬರನ್ನ ಉಳಿಸ್ಕೋಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಈ ಒಂದು ಲಿಸ್ಟಲ್ಲಿ ಮಾಳು ಅವರು ಕೂಡ ಇರ್ತಾರೆ. ಬಟ್ ಮಾಳು ಅವರು ಸೇಫರ್ ಸೈಡಾಗಿ ಸೇವ್ ಆಗಿ ಹೋಗ್ತಾರೆ. ಬಟ್ ಲಾಸ್ಟಲ್ಲಿ ಉಳ್ಕೊಳ್ಳೋದು ಅಲ್ಲಿ ಸ್ಪಂದನ ಮತ್ತು ನಮ್ಮ ರಕ್ಷಿತಾ ಶೆಟ್ಟಿಯವರು. ರಕ್ಷಿತಾ ಶೆಟ್ಟಿ ಅಂತ ನೋಡಿದಾಗ ಎಲ್ಲರೂ ಸಹ ರಕ್ಷಿತಾ ಶೆಟ್ಟಿನ ಹೋಗಲಿ ಲೈಕ್ ಇನ್ನು ಚಿಕ್ಕ ಹುಡುಗಿ, ಇನ್ನೂ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ರಕ್ಷಿತಾ ಶೆಟ್ಟಿ ಹೋಗಲಿ ಅಂತ ಹೇಳಿ ಸೆಲೆಕ್ಟ್ ಮಾಡಿ ನಮ್ಮ ರಕ್ಷಿತಾ ಶೆಟ್ಟಿನ ಮನೆಯಿಂದ ಆಚೆ ಹಾಕ್ತಾರೆ. ಲೈಕ್ ಮನೆಯಿಂದ ಆಚೆ ಹಾಕಿದ್ದೆ ರಕ್ಷಿತಾ ಶೆಟ್ಟಿಗೆ ಅದು ಫುಲ್ ಪಾಸಿಟಿವ್ ಆಗಿ ಕನ್ವರ್ಟ್ ಆಗೋಯ್ತು ಅಂತ ಹೇಳ್ಬೋದು. ಅದಕ್ಕೂ ಮುಂಚೆ ರಕ್ಷಿತಾ ಶೆಟ್ಟಿ ಏನಾದರೂ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡು ಇದ್ದಿದ್ರೆ ಅಷ್ಟೆಲ್ಲ ಸಪೋರ್ಟ್ ಸಿಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ ನಮ್ಮ ಕರ್ನಾಟಕದ ಜನತೆಯಿಂದ. ಬಟ್ ಯಾವಾಗ ರಕ್ಷಿತಾ ಶೆಟ್ಟಿ ಜಸ್ಟ್ ಹಿಂಗೆ ಬಂದು ಹಂಗೆ ಓದ್ಲು ಆಚೆಗಡೆ, ಲೈಕ್ ರಕ್ಷಿತಾ ಶೆಟ್ಟಿನ ಕರೆಸಿ ಅವಮಾನ ಮಾಡಿಬಿಟ್ರು ಅನ್ನೋ ರೀತಿ ಆಗೋಯಿತು. ಸೊ ಆವಾಗ ರಕ್ಷಿತಾ ಶೆಟ್ಟಿಗೆ ತುಂಬಾ ಸಪೋರ್ಟ್ ಸಿಗೋದಕ್ಕೆ ಶುರುವಾದಾಗಿಂದ ರಕ್ಷಿತಾ ಶೆಟ್ಟಿ ಲಕ್ಕೇ ಚೇಂಜ್ ಆಗೋಯಿತು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ಬೋದು. ಸಾಕಷ್ಟು ಮೀಮ್ಸ್ಗಳು ಮಾಡಿದ್ರು, ಸಾಕಷ್ಟು ವೀಡಿಯೋಸ್ಗಳು ಬಂತು. ರಕ್ಷಿತಾ ಶೆಟ್ಟಿ ಬರಬೇಕು ಬಿಗ್ ಬಾಸ್ ಮನೆಗೆ, ರಕ್ಷಿತಾ ಶೆಟ್ಟಿ ಎಂಟ್ರಿ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಜನ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ರಕ್ಷಿತಾ ಶೆಟ್ಟಿ ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಡ್ತಾಳೆ. ಎಂಟ್ರಿ ಕೊಟ್ಟಾಗಿಂದ ಅವಳ ಒಂದು ಜರ್ನಿ ಲೈಕ್ ಯಾವತ್ತೂ ಹಿಂಗೆ ಡೌನೇ ಆಗಿಲ್ಲ. ಬಿಗ್ ಬಾಸ್ ಮನೆಗೆ ಸೆಕೆಂಡ್ ಟೈಮ್ ಎಂಟ್ರಿ ಕೊಟ್ಟಾಗಿಂದ ಅವಳ ಒಂದು ಜರ್ನಿ ವಾರದಿಂದ ವಾರಕ್ಕೆ ಹಿಂಗೆ ಹೋಗ್ತಿತ್ತು ಅಂತ ಹೇಳ್ಬೋದು. ಅವರ ಫ್ಯಾನ್ಸ್ಗಳು ಕೂಡ ಹಿಂಗೆ ಇನ್ಕ್ರೀಸ್ ಆಗ್ತಿದ್ರು ರಕ್ಷಿತಾ ಶೆಟ್ಟಿಗೆ. ಸೊ ತುಂಬ ಚೆನ್ನಾಗಿ ಆಟಗಳನ್ನ ಆಡಿದ್ಲು, ತುಂಬ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಹೊಂದ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ಲು. ಲೈಕ್ ಯಾರು ಜೆನ್ಯೂನ್ ಅಂತ ಅನ್ಸಲ್ವೋ ಅವ್ರನ್ನ ದೂರ ಇಡ್ತಿದ್ಲು, ಯಾರು ಜೆನ್ಯೂನ್ ಆಗಿದ್ದಾರೆ ಅಂತ ಅನಿಸ್ತಿತ್ತೋ ಲೈಕ್ ಅವ್ರ ಜೊತೆಲ್ಲ ಅವಳು ಕೂಡ ತುಂಬಾ ಜೆನ್ಯೂನ್ ಆಗಿದ್ದು ಒಂದು ಒಳ್ಳೆ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಿಕೊಂಡು ಆಟನ ಆಡ್ತಿದ್ಲು. ಲೈಕ್ ಒಬ್ರಿಗೆ ತಂಗಿಯಾಗಿ, ಒಬ್ರಿಗೆ ತಾಯಿಯಾಗಿ, ಯಾರಿಗೆಲ್ಲ ರಕ್ಷಿತಾ ಶೆಟ್ಟಿ ನೆಸೆಸಿಟಿ ಇತ್ತು ಅವ್ರ ಜೊತೆ ಎಲ್ಲ ಲೈಕ್ ರಕ್ಷಿತಾ ಶೆಟ್ಟಿ ಹೇಗಿರಬೇಕು ಅದೇ ರೀತಿ ಇದ್ಲು. ಲೈಕ್ ತುಂಬ ಒಳ್ಳೆ ಹುಡುಗಿ ಅನ್ನೋ ರೀತಿ ರಕ್ಷಿತಾ ಶೆಟ್ಟಿ ಇದ್ಲು. ಅದಕ್ಕೋಸ್ಕರನೇ ರಕ್ಷಿತಾ ಶೆಟ್ಟಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳಾಗಿದ್ದು. ಆ್ಯಂಡ್ ಇವಾಗಲೂ ಸಹ ಫ್ಯಾನಿಸಮ್ ಅನ್ನೋದು ಕಂಟಿನ್ಯೂ ಆಗ್ತಾನೇ ಇದೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ. ಸೊ ಕರ್ನಾಟಕದ ಜನತೆಯಿಂದ ಇಷ್ಟೆಲ್ಲ ಸಪೋರ್ಟನ್ನು ಪಡ್ಕೊಂಡಿರುವಂತಹ ರಕ್ಷಿತಾ ಶೆಟ್ಟಿ ಹಿಂದೆ ಬಿಗ್ ಬಾಸ್ಗೂ ಕೂಡ ಎಂಟ್ರಿ ಕೊಟ್ಟರೆ ನೀವು ಅವಳಿಗೆ ಸಪೋರ್ಟ್ ಮಾಡ್ತೀರಾ? ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿಗೆ ಹಿಂದೆ ಬಿಗ್ ಬಾಸ್ ನಿಜಕ್ಕೂ ಸೂಟ್ ಆಗಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಕನ್ನಡ ಬಿಗ್ ಬಾಸ್ ವೈಬ್ಸೇ ಬೇರೆ ಇದೆ, ಅಥವಾ ಹಿಂದಿ ಬಿಗ್ ಬಾಸ್ ವೈಬ್ಸೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಲೈಕ್ ನಮ್ಮ ಕನ್ನಡದಲ್ಲಿ ಒಂದು ಮುಗ್ಧತೆ ಅನ್ನೋದಿರುತ್ತೆ, ಲೈಕ್ ಎಲ್ಲೋ ಒಂದು ಕಡೆ ಒಂದು ಲಿಮಿಟ್ಸ್ ಅನ್ನೋದಿರುತ್ತೆ. ಬಟ್ ಹಿಂದೆ ಬಿಗ್ ಬಾಸ್ ಅಂತ ನೋಡಿದಾಗ ಯಾವುದಕ್ಕೂ ಸಹ ಲಿಮಿಟ್ಸ್ ಅನ್ನೋದು ಇರೋದಿಲ್ಲ. ಸೊ ಅಂತಹ ಶೋ ರಕ್ಷಿತಾ ಶೆಟ್ಟಿಗೆ ಖಂಡಿತವಾಗ್ಲೂ ಸೂಟ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ರಕ್ಷಿತಾ ಶೆಟ್ಟಿಗೆ ಯಾರೋ ಒಂದು ವಿಡಿಯೋದಲ್ಲಿ ಕೇಳ್ತಾರೆ, ಲೈಕ್ ಹಿಂದೆ ಬಿಗ್ ಬಾಸ್ಗೆ ಹೋಗೋದಕ್ಕೆ ನೀವು ರೆಡಿ ಇದ್ದೀರಾ ಅಂತ ಕೇಳಿದಾಗ ಎಸ್ ಅಫ್ಕೋರ್ಸ್ ಹೋಗ್ತೀನಿ ಅಂತ ರಕ್ಷಿತಾ ಶೆಟ್ಟಿ ಹೇಳ್ತಾಳೆ. ನನಗೆ ಲೈಕ್ ಇನ್ನೊಂದು ಪಿಕ್ನಿಕ್ ಥರ ಅದು.
ಕನ್ನಡ ಬಿಗ್ ಬಾಸ್ಗೆ ನಾನೊಂದು ಪಿಕ್ನಿಕ್ ಹೋಗಿ ಬಂದೆ. ಲೈಕ್ ಹಿಂದೆ ಬಿಗ್ ಬಾಸು ನನಗೆ ಅದೇ ರೀತಿ ಟ್ರೀಟ್ ಮಾಡ್ತೀನಿ, ಒಂದು ಪಿಕ್ನಿಕ್ ನೆಕ್ಸ್ಟ್ ಇನ್ನೊಂದು ಟೂರು ಇನ್ನೊಂದು ಟ್ರಿಪ್ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ಲು ರಕ್ಷಿತಾ ಶೆಟ್ಟಿ. ಬಟ್ ನಿಜವಾಗ್ಲೂ ಹಿಂದೆ ಬಿಗ್ ಬಾಸ್ ಅನ್ನೋದು ಆ ರೀತಿ ಇರೋದಿಲ್ಲ. ಬಟ್ ರಕ್ಷಿತಾ ಶೆಟ್ಟಿ ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಿಲ್ಲ, ಲೈಕ್ ತುಂಬಾ ಸ್ಟ್ರಾಂಗ್ ಇದ್ದಾಳೆ. ಆ ವಯಸ್ಸಿಗೆ ಅವ್ರಿಗಿರುವಂತಹ ಮೆಚ್ಯೂರಿಟಿ ತುಂಬಾ ಜಾಸ್ತಿ ಅಂತ ಹೇಳ್ಬೋದು. ಶಿ ಕ್ಯಾನ್ ಹ್ಯಾಂಡಲ್ ಇನ್ ಹಿಂದೆ ಬಿಗ್ ಬಾಸ್ ಆಲ್ಸೋ. ಬಟ್ ಟ್ರಸ್ಟ್ ಬ್ರೇಕ್ಸ್ ಅನ್ನೋದು ತುಂಬಾ ಆಗುತ್ತೆ ಹಿಂದೆ ಬಿಗ್ ಬಾಸಲ್ಲಿ. ಸೊ ರಕ್ಷಿತಾ ಶೆಟ್ಟಿಗೆ ಸೂಟ್ ಆಗಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಕನ್ನಡ ಬಿಗ್ ಬಾಸ್ ಅಂತಂದರೆ ಕರ್ನಾಟಕದ ಜನತೆ ಅವಳು ಹಿಂದೆ ನಿಂತ್ಕೊಂಡು ಲೈಕ್ ಸಪೋರ್ಟ್ ಮಾಡಿದ್ರು. ಹಿಂದಿ ಬಿಗ್ ಬಾಸ್ ಅಂತ ಬಂದಾಗ ಲೈಕ್ ನಮ್ಮ ಕನ್ನಡದವರು ಹಿಂದಿ ಬಿಗ್ ಬಾಸ್ನ ನೋಡೋದು ಲೈಕ್ ಅಷ್ಟಕ್ಕಷ್ಟೇ, ತುಂಬ ಜಾಸ್ತಿ ಜನ ಯಾರು ನೋಡೋದಕ್ಕೆ ಹೋಗೋದಿಲ್ಲ. ಸೊ ರಕ್ಷಿತಾ ಶೆಟ್ಟಿ ಇದ್ದಾಳೆ ಹಿಂದಿ ಬಿಗ್ ಬಾಸಲ್ಲಿ ಅಂತಲೇ ನಾವು ಅವಾಗ ಬಿಗ್ ಬಾಸ್ನ ನೋಡೋದಕ್ಕೆ ಶುರು ಮಾಡಿ ರಕ್ಷಿತಾ ಶೆಟ್ಟಿಗೆ ವೋಟ್ಸ್ಗಳನ್ನು ಸಹ ಹಾಕ್ತಿರ್ತೀವಿ. ಬಟ್ ನನಗೆ ಪರ್ಸ್ನಲಾಗಿ ರಕ್ಷಿತಾ ಶೆಟ್ಟಿ ಹಿಂದಿ ಬಿಗ್ ಬಾಸ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಅದ್ರ ಬದಲು ಲೈಕ್ ಇವಾಗ ರಜತ್ ಅವರಾಗಿರ್ಬೋದು ಅಥವಾ ಚೈತ್ರ ಕುಂದಾಪುರ ಅವರಾಗಿರ್ಬೋದು ಎಂಟ್ರಿ ಕೊಟ್ಟಿದ್ರಲ್ಲ ಬಿಗ್ ಬಾಸ್ ಮನೆಗೆ, ಲೈಕ್ ವೈಟ್ ಕಾರ್ಡ್ ಎಂಟ್ರಿ ಅಂತ ಹೇಳಿ ಎಂಟ್ರಿ ಕೊಟ್ಟರು, ಆಮೇಲೆ ಗೆಸ್ಟ್ ಅಪಿಯರೆನ್ಸ್ ಅಂತ ಆಯಿತು. ಆ ರೀತಿ ನೆಕ್ಸ್ಟ್ ಸೀಸನಲ್ಲೂ ಕೂಡ ರಕ್ಷಿತಾ ಶೆಟ್ಟಿಗೆ ಎಂಟ್ರಿಯನ್ನು ಕೊಟ್ಟು ಲೈಕ್ ಗೆಸ್ಟಾಗಾದರೂ ಆಗಿರ್ಬೋದು ಅಥವಾ ಬಂದಿರುವಂತಹ ಕಂಟೆಸ್ಟೆಂಟ್ ಎಲ್ಲ ಸ್ವಲ್ಪ ಹಿಂಗೆ ಆಡ್ತಿದ್ದಾರೆ ಅಂತ ಹೇಳಿ ಲೈಕ್ ಏನು ಎಂಟರ್ಟೈನ್ಮೆಂಟ್ ಸಿಗ್ತಿಲ್ಲ ಅಂತ ಹೇಳಿ ಗಿಲ್ಲಿ ಅವ್ರಿಗಾಗಿರ್ಬೋದು ರಕ್ಷಿತಾ ಶೆಟ್ಟಿ ಅವ್ರಿಗಾಗಿರ್ಬೋದು ಎಂಟ್ರಿಯನ್ನು ಕೊಟ್ಟು ಒಂದಷ್ಟು ದಿವಸ ಬಿಗ್ ಬಾಸ್ ಮನೆಯಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಲೈಕ್ ರಜತ್ ಅವರಿದ್ರಲ್ಲ ಆ ರೀತಿ 1 ತಿಂಗಳು ಅಥವಾ 2 ತಿಂಗಳಲ್ಲೆಲ್ಲ ಬಿಡಲ್ಲ ಅಂತ ಅನಿಸುತ್ತೆ. ಅಟ್ಲೀಸ್ಟ್ 1 ತಿಂಗಳಾದ್ರೂ ರಕ್ಷಿತಾ ಶೆಟ್ಟಿನ ಬಿಗ್ ಬಾಸ್ ಮನೆಗೆ ಕರೆಸಿ ನೆಕ್ಸ್ಟ್ ಸೀಸನಲ್ಲಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಇರೋ ಥರ ಆದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಕೂಡ ಈ ಒಂದು ಜರ್ನಿನ ತುಂಬಾ ಮಿಸ್ ಮಾಡ್ಕೊತಿದ್ದಾಳೆ. ಲೈಕ್ ಇನ್ನೂ ಕೂಡ ಒಂದು ಸೂಟ್ಕೇಸ್ ಪ್ಯಾಕ್ ಮಾಡಿರೋದು ಹಾಗೆ ಇದೆ. ಯಾವಾಗ ಕರೀತಾರೋ ಅಕಸ್ಮಾತ್ ಕರೆದ್ರು ಅಂದರೆ ಹಾಗೆ ಹೋಗ್ತಾ ಇರ್ತೀನಿ ನಾನು ಅಂತ ಹೇಳ್ತಾರೆ. ಒಂದು ಸೀಸನ್ನಲ್ಲಿ ಬಂದು ಸೆಕೆಂಡ್ ರನ್ನರಪ್ ಆಗಿದ್ದಾಳೆ ರಕ್ಷಿತಾ ಶೆಟ್ಟಿ, ಫಸ್ಟ್ ರನ್ನರಪ್ ಆಗಿದ್ದಾಳೆ ರಕ್ಷಿತಾ ಶೆಟ್ಟಿ. ಮತ್ತು ನೆಕ್ಸ್ಟ್ ಸೀಸನಲ್ಲಿ ಅವಳು ವಿನ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಅವಳಿಗೂ ಸಹ ಗೊತ್ತಿದೆ. ವಿನ್ ಆಗಲ್ಲ ಅಂತಂದ್ರೂ ಸಹ ನಾನು ಏನಕ್ಕೆ ಹೋಗಿ ಆಡಬೇಕು ಅಲ್ಲಿ ಅಂತ ಹೇಳಿ ಅವ್ಳ ಮೈಂಡ್ಸೆಟ್ಟಲ್ಲಿ ಇಲ್ಲವೇ ಇಲ್ಲ. ಅದರ ಬದಲು ರಕ್ಷಿತಾ ಶೆಟ್ಟಿ ಹೇಳೋದೇನು ಅಂತಂದರೆ ಬಿಗ್ ಬಾಸ್ ಮನೆಗೆ ಯಾರಾದರೂ ಕರೆದ್ರೆ ಸಾಕು ಟಕ್ ಅಂತ ಹೋಗ್ತೀನಿ, ಇವಾಗಲೂ ಒಂದು ಸೂಟ್ಕೇಸ್ ರೆಡಿ ಇದೆ ಅಂತ ಹೇಳ್ತಾಳೆ. ಸೊ ರಕ್ಷಿತಾ ಶೆಟ್ಟಿ ಹಿಂದಿ ಬಿಗ್ ಬಾಸ್ಗೆ ಹೋಗಬೇಕಾ ಬೇಡವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೋದರೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡಿದ್ದೀರಾ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.